ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಆ್ಯಸ್ ಯೂಶ್ವಲ್ ಅರ್ಲಿ ಇನ್ ದ ಮಾರ್ನಿಂಗ್ ಬಂದೆ. ನಿಮಗೆಲ್ಲ ಗೊತ್ತು ಈಗ ನನ್ನ ರೊಟೀನ್ ಚೇಂಜ್ ಆಗಿದೆ ಅಂತ. ಮುಂಚೆ ಏನು ಮಾಡ್ತಾ ಇದ್ದೆ, ಫಸ್ಟ್ ನಾನು ಆ್ಯಕ್ಚುಲಿ ಗೀಸರ್ ಆನ್ ಮಾಡಿಕೊಂಡು ಮೊಬೈಲಲ್ಲಿ ಏನಾದರೂ ಮಾಡಿಕೊಂಡು ಅಥವಾ ಧ್ಯಾನ ಗೀನ ಮಾಡಿಕೊಂಡು ಆಮೇಲೆ ಸ್ನಾನ ಗಿನ ಮಾಡಿಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೆ ಫಸ್ಟು. ಅದಕ್ಕೂ ಮುಂಚೆ ಬೇರೆ ವರ್ಷನ್ ಇತ್ತು, ಆಮೇಲೆ ಬೇರೆ ವರ್ಷನು, ಇವಾಗಲೇ ಬೇರೆ ವರ್ಷನು. ಇವಾಗ ಎಂತ ಮಾಡ್ತೀನಿ, ಫಸ್ಟ್ ಬಂದು ಗೀಸರ್ ಆನ್ ಮಾಡಿ ತಿಂಡಿಗೆ ಏನೆಲ್ಲ ಬೇಕು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ. ಇದು ರೈಟ್ ನೌ ನನ್ನ ಪ್ರೆಸೆಂಟ್ ವರ್ಷನ್. ಸೊ ಇವಾಗ ನಾನು ಕೆಳಗಡೆ ಬಂದು ತಿಂಡಿಗೆ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ, ಮತ್ತು ಮೇಕಿದ್ ಮಾಡಿಕೊಂಡೆ. ಆಮೇಲೆ ಕಸ ಎಲ್ಲ ಜಾಸ್ತಿ ಇತ್ತು ಗೈಸ್. ಯಾಕೋ ಕಸದವರೇ ಬಂದಿಲ್ಲ, ಗೌರ್ಮೆಂಟ್ ಅವರು ಮತ್ತು ಮುನ್ಸಿಪಾಲಿಟಿ ಅವರು. ಸೊ ಹಾಗಾಗಿ ತುಂಬ ಕೂಡಿಟ್ಟಿದ್ದೆ, ಎಲ್ಲ ಕಸನೂ ತಂದು ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಕಸ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ. ತುಂಬ ಕಸ ಇತ್ತು ಗೈಸ್. ಅದಕ್ಕೆ ಕಸದವ್ರು ಬರೋದು ನಮ್ಮೂರಲ್ಲಿ ಬರೀ ವಾರಕ್ಕೆ ಒಂದಿನ, ಅದು ಸೋಮವಾರ. ಅದು ಮಧ್ಯಾಹ್ನ 11 ಗಂಟೆಯಿಂದ 1 ಗಂಟೆ ಒಳಗೆ ಯಾವಾಗಾದರೂ ಬರ್ತಾರೆ. ಬಟ್ ಆಲೇ 2 ವಾರ ಆಯಿತು ಗೈಸ್, ಬಂದಿಲ್ಲ. ನನಗೂ ಕಸ ಕೂಡಿಟ್ಟು ಸಾಕಾಯಿತು. ಹಾಲಿಡೇಸ್ ಬೇರೆ ಬಂತಲ್ಲ, ಅದಕ್ಕೆ ಎಸೆದು ಬಿಡೋಣ ಅಂತ ಎಸ್ತೆ ಗೈಸ್. ನಿಮ್ಮೂರಲ್ಲೂ ಹಿಂಗೆ ಮಾಡ್ತಾರೋ ಗೈಸ್? ನಮ್ಮೂರಲ್ಲಿ ಹಿಂಗೇನೆ ನೋಡಿ. ಬನ್ನಿ ಗೈಸ್, ಅಚ್ಚುಕಟ್ಟಾಗಿ ಪೂಜೆ ಮಾಡೋಣ. ಮನ್ಸಾರ ಬೇಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೋ ಆಗ್ತಾ ಇಲ್ಲ. ಜಸ್ಟ್ ದೀಪ ಹಚ್ಚೋದು, ದೇವ್ರ ಮುಂದೆ ಕೈ ಮುಗಿಯೋದು, ಬರೋದು ಆಗ್ತಾ ಇದೆ. ಏನು ಬೇಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಏನು ಕೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಯಾವುದ್ರಲ್ಲೂ ಮನಸ್ಸಿಲ್ಲ. ಆದರೂ ಸಹ ಪೂಜೆ ಮಾಡೋದು ಬಿಡಬಾರ್ದು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಹೂವು ತಗೋಬೇಕು ಅಂತ ಹೋಗ್ತೀನಿ, ಆದರೆ ತಗೊಳ್ಳೋ ಮನಸ್ಸಾಗ್ತಾ ಇಲ್ಲ. ಏನೋ ಗೊತ್ತಿಲ್ಲ ಗೈಸ್, ಏನೋ ಒಂಥರ ಮನಸ್ಸಲ್ಲಿ ಡೈಲಮಾ ಫೀಲ್ ಇದೆ. ನೋಡಬೇಕು, ಗೊತ್ತಿಲ್ಲ, ನನಗೆ ಕಂಕ್ಲೂಷನ್ಸ್ ಇಲ್ಲ. ಸೊ ಇನ್ನು ನಿಮಗೆ ಏನಂತ ಹೇಳಿ ನಾನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಇದ್ದೀನಿ. ಬಟ್ ಪೂಜೆ ಮಾಡೋ ಮನಸ್ಸು ಸಮ್ಟೈಮ್ಸ್ ಇರುತ್ತೆ, ಇರಲ್ಲ. ಬಟ್ ದೇವ್ರನ್ನ ದೂರಬಾರ್ದು, ಅಥವಾ ನನಗೇನು ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಫುಲ್ ಕನ್ಫ್ಯೂಷನ್ಸಲ್ಲಿ ಇದ್ದೀನಿ. ಸೊ ಅದನ್ನೆಲ್ಲ ಬೇರೆಯವ್ರ ಮೇಲೆ ಹಾಕೋದು ಸರಿ ಇರಲ್ಲ. ಬಟ್ ನಾರ್ಮಲ್ ವರ್ಕು, ರೊಟೀನ್ ಏನಿದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಯಾವುದೂ ಸ್ಕಿಪ್ ಮಾಡ್ತಾ ಇಲ್ಲ, ಮಾಡ್ತೀನಿ. ಅವರಿಗೆ, ಬೇರೆಯವರಿಗೆ ಯಾರಿಗೂ ನಾನು ಕಮ್ಮಿ ಏನೂ ಮಾಡ್ತಾ ಇಲ್ಲ. ಬಟ್ ನನ್ನಲ್ಲೇ ಏನೋ ಕಮ್ಮಿ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಷ್ಟೇ ವಿಷಯ. ನಿಮಗೇನಾದರೂ ಗೊತ್ತಾಯ್ತಾ? ಸ್ವಲ್ಪ ರೊಟ್ಟಿ ಹಿಟ್ಟು ಸಹ ಇತ್ತು, ಹಾಗಾಗಿ ರೊಟ್ಟಿ ಸಹ ಮಾಡ್ತಾ ಇದ್ದೀನಿ. ಇರಲಿ ತಿನ್ನೋಣ ಅಂತ. ಬಿಕಾಸ್ ಚಪಾತಿ ಸಂಜೆನೂ ತಿನ್ಬೋದು, ರೊಟ್ಟಿ ಈಗ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಬಿಡೋಣ ಅಂದ್ಬಿಟ್ಟು ನನಗೆ ರೊಟ್ಟಿ ಮಾಡಿಕೊಂಡೆ. ಗೈಸ್ ಬನ್ನಿ, ಇಷ್ಟೊತ್ತಾಯಿತು ನಮ್ಮ ಚಿಂಟು ಕೆಳಗಡೆ ಬಂದಿಲ್ಲ. ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ, ಎದ್ದೋಳ್ಸೋಣ ಫಸ್ಟು. ಆಮೇಲೆ ಕಿಯಾ ಪಿಯಾ ಮಾಡ್ತಾ ಇರ್ತಾನೆ ನಮ್ಮ ಚಿಂಟು. ನಮ್ಮ ಚಿಂಟು ಎಷ್ಟು ಚೆಂದಾಗಿ ಅಂತಾನೆ. ಗೈಸ್ ನಾನು 4:15 ಎದ್ದಿದ್ದೆ ಆಯಿತಾ. ಕರ್ಕೊಂಡು ಬಂದ್ಬಿಟ್ಟು ಮಲ್ಕೊಳಂಗೆ ಮಾಡ್ದ. ಏನೋ ಅಮ್ಮ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ಅನ್ನೋ ಥರ. ಮತ್ತೆ ಎದ್ದಾಗ 5:15 ಗೈಸ್. ಹಿಂಗೆ ಮಾಡ್ತಾನೆ. ನನಗೆ ಅರ್ಧಂಬರ್ಧ ಥರ ಫೀಲ್ ಆಗ್ತಾಯಿದೆ. ಸ್ವಲ್ಪ ತಲೆನೋವು ಫೀಲ್ ಆಯಿತು ಬೆಳಗ್ಗೆ ಎದ್ದಾಗ. ಬಿಕಾಸ್ ಮತ್ತೆ ಮಲ್ಕೊಂಡು ಮತ್ತೆ ಎದ್ದರೆ ಅದು ಹಂಗಾಗತ್ತೆ. ಮತ್ತು ನಿದ್ದೆ ಬರಲಿಲ್ಲ. ಇವನಿಗೋಸ್ಕರ ಮಲ್ಕೊಂಡಿದ್ದೆ, ಮದುಗೋಸ್ಕರ. ಮುದ್ದು 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 ನೋಡಿ ಗೈಸ್, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೂ ಅವ್ರ ಪಪ್ಪನ ಕೇಳೇ ಇಲ್ಲ ನಾನು. ಅವ್ರ ಪಪ್ಪ ನಿನ್ನೆಯಿಂದ ನೋಡ್ತಾ ಅವನೇ ಲಗೇಜ್. ಅಲ್ಲಿ ಬಾತ್ರೂಮ್ಗೆ ಹೋಗುವಾಗೆಲ್ಲ ಲಗೇಜ್ ಅಡ್ಡ ಬರುತ್ತೆ. ಸೊ ಅವನಿಗೊಂದು ಸೈನ್ ಇದು, ನಾವು ಊರಿಗೆ ಹೊಂಟಿದ್ದೀವಿ ಅಂತ. ಅಲ್ಲಮ್ಮ, ನೀರು ತಗೊಮ್ಮ, ತಂದಿದ್ದೀನಿ. ಅಮ್ಮ ಆಯಿತು ಗೈಸ್, ತಿಂಡಿ ಮಾಡಿ ಆಯಿತು. 8:15 ಚಿಂಟು ಪಪ್ಪ ಬಂದ ಅಲ್ಲ. ಚಿಂಟು ಪಪ್ಪ ಅದು ತಿಂಡಿ ಆಯಿತು. ಅವನು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಕೆಲಸ ನಡೀತಾ ಇದೆ. ಸೊ ಅಲ್ಲಿಗೆ ಪುಯ್ ಅಂತ ಹೋಗ್ಬಿಡ್ತಾನೆ ತಿಂಡಿ ತಿಂದ್ಬಿಟ್ಟು. ಬೆಳಗ್ಗೆ ಬಿಳಿ ಹುಂಗೆ ಏನು ಕೆಲಸ ನಂಗೆ ಗೊತ್ತಿಲ್ಲ, ನಾನು ಹೋಗಿದ್ದೀನಿ ನೋಡೋಕ್ಕೆ. ಏನೋ ನಡೀತಾ ಇದೆ. ಫೋನ್
ಅಯ್ಯೋ ಟೈಮಾಗಿ ಹೋಗಿತ್ತು ಪುಟ್ಟ. ಟೈಮ್ ಅಮ್ಮ. ಎಂತ ಫೋನ್ ಚಾರ್ಜ್. ಅದಕ್ಕೆ ಇವತ್ತು ನಾನು ನಿನ್ನೇನು ಕೆಲಸ ಮಾಡಲಿಲ್ಲ. ನಾನು ಕೆಲಸ ಮಾಡಲಿಲ್ಲ, ನಾನು ಕೆಲಸ ಮಾಡೋದು. ಒಂದಿನ ನೋಡಿದೆ, 2 ದಿನ 3 ದಿನ ಡೈಲಿ ಇದೆ ಕೆಲಸ ನಿಂದು. ನೀನು ಫೋನ್ ಚಾರ್ಜ್ಗೆ ಹಾಕೋತೀಯ, ನೀನು ಫೋನ್ ಚಾರ್ಜ್ಗೆ ಹಾಕಿದ್ರು ನಾನು ತೆಗೆದಿಡ್ತೀನಿ ಇವತ್ತು. ನೋಡು ನೋಡಿ ಗೈಸ್, ನಂದು ಕರೆನ್ಸಿ ಖಾಲಿ ಆಗಿದೆ. ಹಾಕಿಸ್ಕೋಬೇಡ. ನಂಗೂ ಇಷ್ಟ ಇಲ್ಲ, ಆದ್ರೆ ಕಾಲ್ಸ್ಗಳು ಬರ್ತಾವಲ್ಲ, ಆಫೀಸ್ ಕಾಲ್ಗಳು ಬರ್ತಾವಲ್ಲ. ಏನಾಯ್ತು? ಒಂದಿನ ಇನ್ಕಮ್ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ಬೇಕಲ್ಲ. ಯಾವ ಆಫೀಸರ್ ಮಾಡ್ತಾರೆ ನಿಂಗೆ? ನಮ್ಮ ಆಫೀಸ್. ಇನ್ಯಾವ ಆಫೀಸ್ ಮಾಡ್ತಾರೆ? ಹತ್ರ ಫೋನ್ ಇಲ್ಲ ಮಾಡುವಂತೆ. ನಾವು ಹೊರಗಿದ್ದಾಗ, ನಾನು ಅಲ್ಲಿ ಕೆಳಗಿದ್ದಾಗ ಬೇಡ. ಕರೆನ್ಸಿ ಅವಶ್ಯಕತೆ ಇಲ್ಲ. 2 ದಿನ ಕರೆನ್ಸಿ ಇಲ್ದಾನೆ ಇದು ಬಿಟ್ಟು ನೋಡೋಣ. ಆಯ್ತು, ನಂಗೆ ಅವಶ್ಯಕತೆ ಇಲ್ಲ. ವೈಫೈ ವೈಫೈ ಯೂಸ್ ಮಾಡಬೇಡ. ಯಾಕೆ? ನಾನ್ ಕಷ್ಟಪಟ್ಟು ಹಾಕ್ಸಿರೋದು, ನಾನ್ ಕಷ್ಟಪಟ್ಟು ತುಂಬ್ತಾ ಇದೀನಿ. ವೈಫೈ ಯೂಸ್ ಮಾಡ್ಬೇಡ ಅಂತ ಬೇಡ ಅಂದಿದ್ದು. ವೈಫೈ ಯೂಸ್ ಮಾಡ್ತೇವೆ ಅಂದಿದ್ರೆ ಇನ್ನೇನು ಇಲ್ಲ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡ್ತಾನೆ ಇರ್ತೀನಿ ಮೇಡಮ್. ನನ್ನ ಮಗಂಗೆ ಗೊತ್ತು ನನ್ಗೆ ಯಾವ ಕಾಲ್ಸು ಬರಲ್ಲ ಅಂತ. ಫೀಲ್ಡ್ ವಾಚ್. ಫೀಲ್ಡ್ ವಾಚಾ? ಹಂಗಂದ್ರೆ ಮಿಲಿಟರೀಸ್ ಹಾಕೋತಾರಲ್ಲ. ಅದೇನದು ಜಿ ಶಾಕ್ ಎಲ್ಲ ಏನು? ದಟ್ ಈಸ್ ಕ್ಯಾಶುವಲ್. ಹೆಂಗ್ ಬೇಕಾದ್ರೆ. ಸ್ಪೋರ್ಟ್ ವಾಚ್ ಯಾವುದು? ಸ್ಪೋರ್ಟ್ ವಾಚ್ ಅದು. ಕ್ಯಾಶುವಲ್ ವಾಚ್ ಹೊಸ ಜಿ ಶಾಕ್. ಸ್ಪೋರ್ಟ್ ವಾಚ್ ಇದು ಹಳೇದು. ಹಳೆ ಜಿ ಶಾಕ್. ಇದು ಟ್ರ್ಯಾಕ್ ಮಾಡಕ್ ಸುಮ್ಮನೆ. ಓ, ನಿಂಗೆ ಆಪಲ್ ವಾಚು, ಐ ವಾಚು ಬರೀ ಟ್ರ್ಯಾಕ್ ಮಾಡಕ್ಕೆ. ಯಾರನ್ನ? ನಿನ್ ಗರ್ಲ್ ಫ್ರೆಂಡ್ನಾ? ಅಲ್ಲ ಮತ್ತೆ ನಾನು ಆಟ ಆಡೋದಿಲ್ಲ ಅಷ್ಟಕ್ಕೆ. ಆಮೇಲೆ ಇನ್ನೇನದು ಕ್ಲಾಸಿಕ್. ಯಾವುದು? A158. ಅದೇ ಯಾವ್ದದು ನಿಂದು? ಕ್ಯಾಸಿಯೋ. ಸೊ ಯು ಹ್ಯಾವ್ ಓನ್ ವಾಚ್ ಅಂತ 4, ರೈಟ್? ಎನಫ್. ಫೀಲ್ಡ್ ವಾಚ್, ಡ್ರೆಸ್ ವಾಚ್ ಇವೆಲ್ಲ ಇನ್ನೇನು ಅನ್ಡ್ರೆಸ್ ಆದಾಗ ಹಾಕೋತೀಯಾ? ಡ್ರೆಸ್ ವಾಚ್ ನೋಡಿ ಡ್ರೆಸ್ ವಾಚ್ ಅಂತೆ. ಇವೆಲ್ಲ ಏನ್ ಬಟ್ಟೆ ಇಲ್ದಿದಾಗ ಹಾಕತಾನೆ. ಡ್ರೆಸ್ ವಾಚ್ ಅಂದ್ರೆ ಫಾರ್ಮಲ್ಸ್, ಸೂಟ್ ಹಾಕೊಂಡ. ಅವೆಲ್ಲ ಕ್ಯಾಸಿಯೋ ಇದೆಲ್ಲ ಅದು ಫಾರ್ಮಲ್. ಇಲ್ಲ ದಟ್ಸ್ ನಾಟ್ ಫಾರ್ಮಲ್. ಇದು ಫಾರ್ಮಲ್. ಇದು ಯಾರು ಫಾರ್ಮಲಿಗೆ ಹಾಕೊಳ್ಳಲ್ಲ. ಫಾರ್ಮಲ್ ಎಷ್ಟಿರುತ್ತೆ ಗೊತ್ತಾ? ಇಷ್ಟೇ ತಿನ್ನಿರುತ್ತೆ. ಅದು ನಮ್ದು ಕಫ್ ಒಳಗೆ ಕಪ್ಪು ಬಳಪ ಏನು ಇಲ್ಲ ನನ್ನ ಹತ್ರ. ಗೊತ್ತಿಲ್ಲ. ಕಣ್ಣಿಗೆ ಕಾಣದಲ್ಲೇ ಒಳಗೆ ಹೋಗುತ್ತಾ ವಾಚ್? ಕಣ್ಣಿಗೆ ಕಾಣಲಿಲ್ಲ ಆಮೇಲೆ ಏನಕ್ಕೆ ಬೇಕು ವಾಚು? ಅದಿರೋದೇ ಹಂಗೆರೋ. ನೀನೀಗ ಅದೇನದು ಎಲ್ಲರಿಗೂ ಇಷ್ಟ ದಪ್ಪ ವಾಚ್. ಸ್ಲಿಮ್ ಅನ್ನಲ್ಲ, ಡ್ರೆಸ್ ವಾಚ್. ಗೈಸ್, ನಾನು ಆಮೇಲೆ ಒಂದು ಟ್ಯಾಂಕ್ ತಗೋಬೇಕು. ಚಿಂಟು ಪಪ್ಪಾಗೆ ನನ್ನ ಮದುವೆಗಿನ ಮುಂಚೆ, ಮದುವೆ ಫಿಕ್ಸ್ ಆದಮೇಲೆ ಕೊಟ್ಟಿದ್ದೆ ಸ್ಲಿಮ್ ವಾಚ್. ಇದ್ರದ್ದು ಟೈಟಾನ್ದು. ಅದಕ್ಕೇನಂತಾರೆ? ಎಡ್ಜ್, ಸ್ಲಿಮ್ ಎಡ್ಜ್. ಆಗಿನ ಟೈಟಾನ್ ಎಡ್ಜ್. ಆಗಿನ ಕಾಲದಲ್ಲೇ ಗೈಸ್ ನಾನು 12,000 ಕೊಟ್ಟಿದ್ದೆ ಆ ವಾಚಿಗೆ. ಆಗ ಅದು ಕಾಸ್ಟ್ಲಿಯೆಸ್ಟ್ ವಾಚ್. ಡ್ರೆಸ್ ವಾಚ್ ನಂಬರ್ 1 ಕಾಸ್ಟ್ಲಿಯೆಸ್ಟ್ ವಾಚ್ ಮೀನ್ಸ್ ಟೈಟಾನಲ್ಲಿ. ಅದು ಬಿಟ್ಟರೆ ಅವಾಗೆಲ್ಲ ಐ ವಾಚ್ ಎಲ್ಲ ನಮಗೆ ಗೊತ್ತೇ ಇಲ್ಲ ಬಿಡಿ. ಅವಾಗೆಲ್ಲ ಆ್ಯಪಲ್ ಬ್ರ್ಯಾಂಡೇ ಗೊತ್ತಿಲ್ಲ, ಹಾನೆಸ್ಟಾಗಿ ಹೇಳ್ಬೇಕು ಅಂದರೆ. ಅವಾಗೆಲ್ಲ ಅದು ಏನೋ ಬೇರೆ ಲೋಕದ್ದು ಅನ್ನೋ ರೀತಿನಲ್ಲಿ ಆ್ಯಪಲ್ ಬ್ರ್ಯಾಂಡ್ 2011 ಸೊ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. 2010-11 ಸೊ ಟೈಟಾನ್ ಎಡ್ಜ್ ಅವಾಗ ಕಾಸ್ಟ್ಲಿಯೆಸ್ಟ್ ವಾಚ್ ಗೈಸ್. ನಾನು ನನ್ನ ಸ್ಯಾಲ್ರಿನಲ್ಲಿ ಕೂಡಿಟ್ಟು ಅವನಿಗೆ ತಕ್ಕೊಟ್ಟಿದ್ದೆ. ಬಟ್ ಅದು ಅವನ ಹಾಕಲೇ ಇಲ್ಲ. ಹಾಕ್ದನೇ ಅದ್ರ ಮುಳ್ಳು ಗಿಳು ಎಲ್ಲ ಏನಂತಾರೆ ಅದ್ರದ್ದು ಹ್ಯಾಂಡ್ಸ್ ಎಲ್ಲ ಮುರಿದೋಯ್ತು. ಸೊ ಆಮೇಲೆ ಅದನ್ನು ನಾನೇ ಸ್ವಲ್ಪ ದಿನ ಹಾಕ್ಕೊಂಡಿದ್ದೆ. ಆಮೇಲೆ ಮುರಿದೋಯ್ತು ಎಲ್ಲ. ಇಟ್ಟು ಹಾಗೇನೆ. ಆಮೇಲೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಡಸ್ಟ್ಬಿನ್ಗೆ ಹಾಕ್ತೀವಿ. ಮೂಮೆಂಟ್ ಇದ್ದಿರೋ ಮೂಮೆಂಟ್ಗಾದ್ರೂ ಬೇರೆ ಕೇಸ್ಗೆ ಹಾಕ್ಕೊಂಡು ಮಾಡ್ಬೋದಿತ್ತಾ? ಹ್ಯಾಂಡ್ಸೇ ಇರಲಿಲ್ಲ. ಹ್ಯಾಂಡ್ಸ್ ಏನೊಂದು 20 ರೂಪಾಯಿ ಹ್ಯಾಂಡ್ಸ್. ಹೌದಾ? ಹ್ಯಾಂಡ್ಸ್ ಏನದು? ಅದೆಲ್ಲ ಹಾಕ್ಕೊಡ್ತಾರ? ಹ್ಯಾಂಡ್ಸ್ ಎಲ್ಲ ಹಾಕ್ಕೊಡ್ತಾರೆ. ಮೂಮೆಂಟ್ ಇಂಪಾರ್ಟೆಂಟ್ ಅದ್ರೊಳಗಿರೋದು. ನಂಗೆ ಗೊತ್ತಿರಲಿಲ್ಲ ಅದು. ಯಾವ ಮೂಮೆಂಟ್ ಯೂಸ್ ಮಾಡಿದ್ರು? ಇನ್ ಹೌಸ್ ಮೂಮೆಂಟ್. ನೀನು ಇದ್ದೆ, ಅದು ಅಲ್ಲೇ ಬಿದ್ದಿತ್ತು ಆ ಬಾಕ್ಸ್ ಒಳಗೆ. ಯಾವಾಗ? ನಾನೇನು
ಹಿಡಿತೀನಿ. ಅದೇ ಇನ್ನೇನು ಫೀಲ್ಡ್ ವಾಚ್ ಬೇಕು, ಡ್ರೆಸ್ ವಾಚ್ ಬೇಕು, ಡೈವರ್ಸ್ ವಾಚ್ ಬೇಕು. ಮದ್ವೆನೇ ಆಗಿಲ್ಲ, ಎಂತ ಡೈವರ್ಸು? ಡೈವರ್ಸ್ ಅಲ್ಲ, ಡೈವ್ ಗೈಸ್, ಇವನಿಗೆ ಮದ್ವೆನೇ ಆಗಿಲ್ಲ, ಆಲೇ ಡೈವರ್ಸ್ ವಾಚ್ ಬೇಕು ಅಂತ ಅನ್ನಲ್ಲ ಗೈಸ್. ನಾನು ಎಂತ ಮಾಡಲಿ ಇಲ್ಲಿ ಗೈಸ್? ನಂಗೆ ಇಲ್ಲೊಂದು ತೂತಾ ಇದೆ, ನಿಮಗೆ ಗೊತ್ತಾ? ನಾನು ಆಗ್ತಾ ಇದ್ದೆ ಮುಂಚೆ ಗೈಸ್. ನೀವು ಅಬ್ಸರ್ವ್ ಮಾಡಿದ್ರ ತುಂಬ ದಿನದ ಮೇಲೆ ನೋಸ್ ಪಿನ್ ಹಾಕಿದೆ. ಯಾವಾಗ ಲಾಸ್ಟ್ ಗೊತ್ತಾ? ಯಾವುದೋ ಟೈಮಲ್ಲಿ ಬಿಚ್ಚಿದ್ದೆ ಗೈಸ್, ದೊಡ್ಡದು ಹಾಕ್ಕೊಂಡಿದ್ದೆ. ನಾನು ಬರ್ಡೇ ಟೈಮಲ್ಲಿ ದೊಡ್ಡ ನೋಸ್ ಪಿನ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ತೆಗೆದ ಮೇಲೆ ನಾನು ನೋಸ್ ಪಿನ್ನೇ ಹಾಕಿರಲಿಲ್ಲ. ಎಷ್ಟು ಸೋಂಬೇರಿ ಅಂದರೆ, ಈಗ ಚಿಂಟು ಫಂಕ್ಷನ್ಗೆ ಇನ್ನೇ ಹೋಗಿದ್ನಲ್ಲ ಹೊರಗಡೆಗೆ, ಇವಾಗ ಹಾಕಿದೆ. ಎಷ್ಟು ಪೇಯ್ನ್ ಆಯಿತು ಗೊತ್ತಾ ಗೈಸ್? ಇನ್ನೂ ಸೆಟಲ್ ಆಗಿಲ್ಲ ಇದು, ಇನ್ನೂ ಮೂಮೆಂಟ್ ಮಾಡ್ತಾ ಇದ್ದೀನಿ ಹಿಂದೆ ಮುಂದೆ. ನೋಡಿ ಆ ಪೇಯ್ನ ನೀವು ಫೀಲ್ ಮಾಡ್ಬೋದು. ಇನ್ನೂ ಇದು ಸೆಟ್ಲಾಗಿಲ್ಲ. ಇದು ಆ್ಯಕ್ಚುಲಿ ತುಂಬ ತಿನ್ನಿದೆ, ಆದರೂ ಸಹ ನೋಡಿ ಎಷ್ಟು ಪೇಯ್ನ್ ಆಗ್ತಿದೆ ಗೊತ್ತಾ? ನೋಡಿ ಮೂಗೆ ಕೆಂಪಾಗಿ ಹೋಗುತ್ತೆ, ಮುಟ್ಕೊಳಕ್ಕಾಗಲ್ಲ. ಗೈಸ್ ಯಾಕೋ ಬೇಜಾರು ಗೈಸ್. ಏನು ಗೊತ್ತಾ ಗೈಸ್, ನಿನ್ನೆ ನಾನು ಸಂಜೆ ಪೂಜೆನೇ ಮಾಡಿಲ್ಲ. ಹಂಗೆ ತಿಂದೆಚ್ಚಾದ್ರೆ ಸೋಂಬೇರಿ. ಹೆಚ್ಚಾಗಿರೋದಲ್ಲ ಗೈಸ್, ಏನೋ ಒಂಥರ ಮನ್ಸಲ್ಲಿ ನೋವಿದೆ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ವಾಚ್ ತೆಕ್ಕೊಡು, ನೋವೆಲ್ಲ ಹೋಗುತ್ತೆ. ಇಲ್ಲ, ನನಗೆ ಮೊಬೈಲ್ ತಗೊಳಕ್ ಆಗ್ತಾ ಇಲ್ಲಲ್ಲ ಅಂತ ನೋವು. ನನಗೆ ಹಾರ್ಟ್ ಪೇಯ್ನ್ ಆಗ್ತಾ ಇದೆ. ಓ 2 ಫೋನ್ 3 ಫೋನ್ ಅಲ್ಲ ತಗೊಳೋದೇನೋ ತಗೊಂಡ್ರೆ? ಮೈ ಗಾಡ್, ಒಂದು ಫೋನ್ ತಗೊಳಕ್ಕೆ ಯೋಗ್ಯತೆ ಇಲ್ಲ, 3 ಫೋನ್ ಹೇಳ್ತಿದ್ದಾನೆ. ಅಪ್ಪಾಜಿಗೊಂದು, ನನಗೊಂದು ಪ್ರೋ, ಅಪ್ಪಾಜಿಗೊಂದು ಪ್ರೋ, ನಿನಗೊಂದು ಪ್ರೋ ಮ್ಯಾಕ್ಸ್. ಯಾವಾಗ ದೇವ್ರು ನನಗೆ ಕಣ್ಬಿಡ್ತಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನೇ ಕಣ್ಬಿಟ್ಟೆ. ತಗೋ ಗೋ ಬೈ 3 ಫೋನ್ ಅಂಡ್ ಕಮ್. ಆರೆಂಜ್ ನನ್ನ ಮನಸ್ಸನ್ನು ಎಳೀತಾ ಇದೆ. ಆದರೆ ಒಂದು ಕಡೆ ಅದು ಬೇಡ ಅಂತಲೂ ಫೀಲ್ ಇದೆ. 18 ಒಟ್ಟಿಗೆ ತೊಗೊಂಡ್ಬಿಡೋಣ ಅಂತ. ಏನು 18 17 ಒಟ್ಟಿಗೆ ತಗೋತೀಯ? 18 ಪ್ರೋ ಮ್ಯಾಕ್ಸ್ 18 ತಗೊಳ್ಳೋಣ. 18 ತಗೋ. ಏನು ಅದೇ ಬರೋ ದುಡ್ಡನ್ನೆಲ್ಲ ಫೋನ್ಗೆ ಹಾಕ್ಲಿ ಕುತ್ಕೊಂಡು. ನಿನಗೆ ಏನು ಬರುತ್ತಂತ ದುಡ್ಡು? ಹಾಕು ತೆಗಿ. ನೋಡಿ ಗೈಸ್, ಹಿಂಗೆ ಹೇಳ್ತಾನೆ. ಅಮ್ಮ ಏನೋ 4 ಗೋಡೆ ಮಧ್ಯ ಕುತ್ಕೊಂಡು ಏನೋ ಒಂದು ಕಾಸು ದುಡಿತಾ ಇದ್ದಾಳೆ ಅನ್ನೋ ಹೆಮ್ಮೆನೇ ಇಲ್ಲ. ಪಾಪ ಬಂತು, ಪಾಪ ಬಂದ ಗೈಸ್. ಅನಿಸ್ತು ಗೈಸ್, ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಅಲ್ಲಿ ನೋಡಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ವಾಟರ್ ಇಲ್ಲಿ ತನಕ ಬರ್ತಾ ಇದೆ. ಸೊ ಅದಕ್ಕೆ ನೀರು ಬಿಟ್ಬಿಟ್ಟು ಇಲ್ಲಿ ನಿಂತಿದ್ದೀನಿ. ಗೈಸ್, ಬಟ್ಟೆ ನೆನೆ ಹಾಕಿ ಆಯಿತು, ಬನ್ನಿ ಹೋಗೋಣ. ಏನು ಗೊತ್ತಾ, ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ತುಂಬ ಕೆಲಸ ಇದೆ, ತಲೆ ಬೇರೆ ನೋವ್ತಾ ಇದೆ. ನನಗೆ ಊರಿಗೆ ಹೋಗೋದು ಅಂದರೆ ಟೆನ್ಷನ್ ಆಗಿಬಿಡುತ್ತೆ. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ನೋಡಿ, ಚಿಂಟುಗೆ ಚಪಾತಿ ತೊಗೊಂಡಿದ್ದೀನಿ, ನನಗೆ ರೊಟ್ಟಿ ತೊಗೊಂಡಿದ್ದೀನಿ, ನನಗೆ ಬನಾನಾ ತೊಗೊಂಡಿದ್ದೀನಿ, ಚಿಂಟುಗೆ ಕಾಬೂಲ್ ಕಡಲೆದು ತೊಗೊಂಡಿದ್ದೀನಿ, ಅದೇ ಚೆನ್ನಾಗಿ ಮಸಾಲ. ಸೊ ಬನ್ನಿ ತಿಂಡಿ ತಿಂದ್ಬಿಡೋಣ ಆಯಿತಾ. ನನಗೆ ಬನಾನಾದಲ್ಲಿ ಚಪಾತಿ ಅಥವಾ ರೊಟ್ಟಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಪುಟ್ಟ ಬಾಳೆಹಣ್ಣು ಗೈಸ್ ಸೂಪರಾಗಿರುತ್ತೆ ಜೊತೆಲಿ ನೆಂಚ್ಕೊಂಡು ತಿಂದರೆ. ನಿಮಗೆ ಗೊತ್ತಿಲ್ಲ ಟೇಸ್ಟ್ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಇವಾಗ ಊಟಕ್ಕೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಣ್ಣೆ ಸಹ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. Don't shout. Don't scream. Hey, ಸುಮ್ನಿರು.
ಗೈಸ್ ಬನ್ನಿ ನಿಮಗೆ ಇವಾಗ ಪಾಲಕ್ ಪನ್ನೀರ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡಿದ್ದೆ ಅಲ್ಲ, ಸೊ ಆಮೇಲೆ ಆನಿಯನ್ ಹಾಕ್ಕೊಂಡೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಏನೇನು ಗರಂ ಮಸಾಲ, ದೆನ್ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಿಶಿನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಪನ್ನೀರ್ ಒಂದು ಕಡೆ ಕ್ಯೂಬ್ಸ್ ಮಾಡಿಕೊಂಡೆ, ಸ್ಲೈಸಸ್ ಮಾಡಿಕೊಂಡೆ. ಇನ್ನೊಂದು ಕಡೆ ಪಾಲಕ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ಟೊಮೊಟೊ ಪ್ಯೂರಿನೂ ಹಾಕೋಬೇಕು. ನಾನು ಟೊಮೊಟೊ ಹೆಚ್ಚಿ ಹಾಕಿಲ್ಲ, ಬಿಕಾಸ್ ನನ್ನ ಮಗನಿಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಚಿಂಟುಗೆ. ಹಾಗಾಗಿ ನಾನು ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಗೈಸ್. ಬನ್ನಿ ಇವಾಗ ನೋಡಿ ಪಾಲಕ್ ಸಹ ಹಾಕಿ ಆಯಿತು ಪೇಸ್ಟು. ಇನ್ನು ಸ್ವಲ್ಪ ಹೊತ್ತು ಇದು ಕುದ್ಮೇಲೆ ನಾವು ಪನ್ನೀರ್ ಹಾಕ್ಕೊಳ್ಳೋಣ, ಆವಾಗ ಸಖತ್ತಾಗಿರುತ್ತೆ. ಅದಾದಮೇಲೆ ಒಂದು 5 ನಿಮಿಷ ಬೇಯಿಸಿದ್ರೆ ನೋಡಿ ಪಾಲಕ್ ಪನ್ನೀರ್ ರೆಡಿ. ಗೈಸ್ ಬನ್ನಿ ಇವಾಗ ಅಂಕೋಲಾಗೆ ಹೋಗಿ ಪೂಜೆ ಸಾಮಾನ ತೊಗೊಂಡು ಬರೋಣ. ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡ್ಕೊಂಡು ಬರೋಣ. ಗೈಸ್ ಬೈಕಲ್ಲಿ ಹೋದ್ವಾ, ಬೈಕು ಕೆಟ್ಟೋಯ್ತು, ಏನೋ ಬೆಲ್ಟ್ ಕಟ್ಟಾಯಿತು. ಪುಣ್ಯಕ್ಕೆ ಮೆಕ್ಯಾನಿಕ್ ಶಾಪ್ ಎದುರುಗಡೆನೇ ಕಟ್ಟಾಯಿತು. ಸೊ ಇವಾಗ ಕಾರ್ ತೊಗೊಂಡೋಗೋಣ ಅಂತ ಬಂದ್ವು. ಯಾರೋ ಪುಣ್ಯ ತುಂಬ್ರು ಬಿಟ್ಕೊಟ್ರು ನಮಗೆ ಇಲ್ಲಿ ತನಕ, ಮತ್ತೆ ವಾಪಸ್ ಮನೆಗೆ 1 ಕಿಲೋಮೀಟರ್ ಮುಂದೆ ಹೋಗಿದ್ವು. ಸೊ ಈಗ ವಾಪಸ್ ಬಂದು ಈಗ ಕಾರ್ ತೊಗೊಂಡು ಹೋಗಬೇಕು. ಸ್ಕೂಟಿನ ಇನ್ನೊಂದು ವೈಟ್ ಕಲರ್ ಆ್ಯಕ್ಟಿವಾನ ಸುಟ್ಟು ಪಪ್ಪ ತೊಗೊಂಡೋಗಿದ್ದಾನೆ. ಅದೇ ಇಲ್ಲಿ ಮನೆ ಹತ್ರ ಕೆಲಸ ನಡೀತಾ ಇದೆಯಲ್ಲ, ಅಲ್ಲೋಗಿದ್ದಾನೆ ತೊಗೊಂಡು. ಸೊ ಈಗ ಕಾರ್ ತೊಗೊಂಡು ಹೋಗೋಣ. ನಮ್ಮ ಕೆಂಪಿ ಎಲೆ ಕೆಂಪಿ ಬಾರೇ ನಮ್ಮ ಮನೆ ತನಕ ಬಾರೇ ಗೈಸ್. ಊರಿಗೆ ಹೋಗೋ ಪ್ಲ್ಯಾನಿಂಗ್ಸಲ್ಲಿ ಇದ್ದೀನಿ ಅಲ್ಲ, ಹಾಗಾಗಿ ಮನೆಗೂ ಸಾಮಾನು ಬೇಕು ಮತ್ತು ಚಿಂಟುಗೂ ಸ್ನ್ಯಾಕ್ಸ್ ಇರಲಿಲ್ಲ, ತೊಗೊಳ್ಳೋಣ ಅಂತ ಬಂದೆ. ನಾವು ಅಕಸ್ಮಾತ್ ಊರಿಗೆ ಯಾವಾಗ ಹೋಗ್ತೀವಿ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಮನೇಲಿ ಸೋಪು ಪೇಸ್ಟು ಮೇಯ್ನ್ ಬೇಕಲ್ಲ, ಅದನ್ನೆಲ್ಲ ಅವ್ರ ಪಪ್ಪ ಹೋಗಿ ತೊಗೊಳ್ಳಲ್ಲ, ನಾನೇ ಎಲ್ಲ ಸ್ಟಾಕ್ ಇಡಬೇಕು. ಹಾಗಾಗಿ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದೆ. ಮತ್ತು ಇವತ್ತು ನಮ್ಮ ಮನೆ ಪಕ್ಕ ಚೌಡಿ ದೇವಿದು ಪೂಜೆ ಇದೆ. ಸೊ ಅದಕ್ಕೆ ಹೂವು ಹಣ್ಣು ಎಲ್ಲ ಬೇಕಿತ್ತು. ಸೊ ಅದನ್ನು ಸಹ ತಗೊಳ್ಳೋಣ ಅಂತ ಬಂದೆ. ನಮ್ಮ ಕಡೆ ಯಾವುದೇ ದೇವರಿಗಾದರೂ ಹಿಂಗಾರು ಜಾಸ್ತಿ ಕೊಡ್ತಾರೆ, ದೇವರಿಗೆ ತುಂಬ ಪ್ರಿಯ ಅದು, ಬೇಗ ದೇವರು ಒಲಿತಾರೆ ಅಂದ್ಬಿಟ್ಟು ಹಿಂಗಾರು ಸ್ವಲ್ಪ ಜಾಸ್ತಿ ಹೋಗುತ್ತೆ ನಮ್ಮ ಕಡೆ, ಆಯಿತಾ. ಸೊ ಇದು ಬಂದು ಹಿಂಗಾರು ಬಂದು 200 ರೂಪಾಯಿ ಗೈಸ್ ಅಷ್ಟಕ್ಕೆ. ಸೊ ಅದನ್ನು ತೊಗೊಂಡೆ. ಸೊ ಈಗ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಚಿಂಟು ಅಜ್ಜಿ ಸಂಪಿಗೆ ಹೂವು ಹೇಳಿದರು, ಅದನ್ನು ಸಹ ತೊಗೋಬೇಕು. ನೋಡಿ ಇಲ್ಲಿ ಹೂವು ಹಣ್ಣು ಎಲ್ಲ ತೊಗೊಂಡೆ. ಏನದು ಹಣ್ಣು ಕಾಯಿ ಎಲ್ಲ, ಕಾಯಿ ಇಲ್ಲ, ಕಾಯಿ ನಮ್ಮನೇಲೇ ಇದ್ದಿಲ್ಲ ಗೈಸ್, ಇಲ್ಲಿ ಯಾಕೆ ತೊಗೊಳ್ಬೇಕು. ಬಾಳೆಹಣ್ಣು, ಗಂಧಕಡ್ಡಿ, ಎಣ್ಣೆ ಇಂಥದ್ದೆಲ್ಲ ತೊಗೊಂಡೆ, ಅರಿಶಿನ ಕುಂಕುಮ ಎಲ್ಲ, ಮತ್ತು ಹಿಂಗಾರು ತೊಗೊಂಡೆ. ಸೊ ಇದಿಷ್ಟು ತೊಗೊಂಡು ಇವಾಗ ನಾನು ಮನೆ ಕಡೆಗೆ ಹೋಗಬೇಕು. ಕಂಫರ್ಟ್ ಸರ್ಟ್ ಅಲ್ಲಿ ಇದಲ್ಲ, ಎಷ್ಟು? 40 ಪೀಸ್ 50 ರೂಪಾಯಿ. ಅಲ್ಲಿ ಈಗ ನಾನು ಬಟ್ಲು ತೊಗೊಂಡೆ. ಯಾಕೆ ಅಂದರೆ ದೇವರಿಗೆ ನಾವು ಪ್ರಸಾದಕ್ಕೆ ಅಂದ್ಬಿಟ್ಟು ಕೇಸರಿ ಬಾತ್ ಮಾಡಿಸಿದ್ದೀವಿ ಅಲ್ಲ. ಕೇಸರಿ ಬಾತ್ ಅಂದರೆ ಗೈಸ್ ಮಿಸ್ಟೇಕ್ ಮಾಡ್ಕೊಬೇಡಿ, ಇದು ರವೆದಲ್ಲ. ನಮ್ಮ ಕಡೆ ಕೇಸರಿ ಬಾತ್ ಅಂತೀವಿ, ಕೆಲವ್ರು ಶಿರಾ ಅಂತಾರಲ್ಲ, ಸೊ ಅದಲ್ಲ. ಆ್ಯಕ್ಚುಲಿ ಅವತ್ತು ನಾನು ಕೇಸರಿ ಬಾತ್ ಆರ್ಡರ್ ಮಾಡಿದೆ ಅಲ್ಲ, ಚಿಂಟು ಪಪ್ಪ ಬಂದುಬಿಟ್ಟು ಕಿಯಾ ಮಾಡಿ ಬೈಕೊಂಡು ಮತ್ತೆ ಅನ್ನದ ಕೇಸರಿ ಬಾತನ್ನ ಇಲ್ಲಿ ಮಾಡ್ತಾರೆ, ಅನ್ನೋದು ಸಮಥಿಂಗ್ ಆ ರೀತಿನಲ್ಲಿ. ಸೊ ಅದನ್ನು ಮತ್ತೆ ಆರ್ಡರ್ ಮಾಡ್ದೆ. ಆಯಿತು ನೀನು ಏನಾದರೂ ಮಾಡ್ಕೊಂಡು ಬಾಯಿಗೆ ಬರುತ್ತೆ ಗೈಸ್ ನನಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ. ಅವನೇ ಆರ್ಡ್ರ್ ಮಾಡ್ಕೊಂಡ. ಸೊ ಇವಾಗ ಅದನ್ನೆಲ್ಲ ಹಾಕ್ಕೊಡೋಕ್ಕೆ ಬಟ್ಲು ಬೇಕಲ್ಲ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಪೂಜೆ ಸಾಮಾನು ಇವತ್ತು ನಾನು ಕಾರಲ್ಲಿ ಯಾಕೆ ಬಂದೆ ಗೊತ್ತಾ, ನಾನು ಆ್ಯಕ್ಸಸ್ ತೊಗೊಂಡು ಬಂದಿದ್ದೆ ಅಲ್ಲ, ಅದು ಬೆಲ್ಟ್ ಕಟ್ಟಾಗೋಯ್ತು ಗೈಸ್. ಹಾಗಾಗಿ ವಾಪಸ್ ನಾನು ಅಲ್ಲೇ ಯಾರೋ ಒಬ್ಬರು ಪಾಪ ಪುಣ್ಯ ತುಂಬ್ರು ನಮಗೆ ಮನೆ ತನಕ ಬಿಟ್ಕೊಟ್ರು. ಮತ್ತೆ ಮನೆಗೆ ಹೋಗಿ ನಾನು ಕಾರ್ ತೊಗೊಂಡು ಸಾಮಾನೆಲ್ಲ ತೊಗೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತಂತೂ ತುಂಬ ಕೈ ಕೊಟ್ಬಿಡ್ತು ಗಾಡಿಗಳು ಗೊತ್ತಾ. ಟೈಮ್ ಬಂದು 1:15. ಮಾರ್ಕೆಟಿಂದ ಈಗ ಬಂದೆ. ಸೊ ಚಿಂಟುಗೆ ಹೊಟ್ಟೆ ಹಸಿತಾ ಇದೆಯಂತೆ, ಊಟ ಹಾಕ್ಕೊಡ್ತೀನಿ. ಪಾಲಕ್ ಪನ್ನೀರ್ ಮಾಡಿದ್ದೀನಲ್ಲ, ಸೊ ಅನ್ನನೂ ರೆಡಿ ಇರುತ್ತೆ, ಊಟ ಹಾಕ್ಕೊಟ್ಬಿಡ್ತೀನಿ. ಆಮೇಲೆ ಅಲ್ಲಿನ್ನೂ ಪೂಜಾ ಸ್ಟಾರ್ಟ್ ಆಗಿಲ್ವಂತೆ, ಸೊ ಅಲ್ಲಿ ಹೋಗೋಣ.
ಗೈಸ್ ಏನಾಯಿತು ಗೊತ್ತಾ, ಚಿಂಟು ಊಟ ಬೇಕು ಹೊಟ್ಟೆ ಹಸಿತಾ ಇದೆ ಅಂದ. ಸೊ ನಾನು ಊಟ ಹಾಕೊಟ್ಟೆ. ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ್ಬಿಡದ. ಅವ್ನು ಬಂದ್ಬಿಟ್ಟು ಬೈತಾ ಬಿದ್ದಿದ್ದಾನೆ, ಏನು ಪೂಜೆಗಿಂತ ಮುಂಚೆ ಊಟ ಮಾಡ್ತಾ ಇದೆಯಾ ಅಂತ. ಸೊ ಹಾಗಾಗಿ ನಾನು ಒಳಗೆ ತೊಗೊಂಡೋದೆ. ಪಾಪ ನನ್ನ ಮಗನೂ ಸಹ ಬೇಜಾರು ಮಾಡಿಕೊಂಡು ಮೇಲ್ಗಡೆ ಹೋಗ್ಬಿಟ್ಟ. ಒಬ್ಬರೇ ಎತ್ತಕ್ಕಾಗಲ್ಲ, ಇಲ್ಲ ನಾವೇ ಎತ್ಕೊಂಡ್ಬಂದ್ಬಿಡು. ಹಾಂ ಬರ್ತೀನಿ. ಚಿಂಟು ಬಾ, ಇಲ್ಲೆಲ್ಲ ಸಂದಿಲ್ ಜಾಗ ಇರುತ್ತೆ ನೋಡು. ಹಾಂ ಇಲ್ಲಿಂದ ನೀ ಬಂದೇ ಇಲ್ಲ. ಯಾವಾಗ ಮತ್ತಿಷ್ಟು ದಿನ ನೀನು ಬಂದಿಲ್ಲ ಯಾವತ್ತು? ಬಂದಿದ್ದೀಯೋ ಪುಟ. ಅಲ್ಲಿ ಮನೆ ಹತ್ರ ಕಾಂಪೌಂಡ್ ಹೇಗಿತ್ತಿದ್ವಲ್ಲ ಅದು ಗೊತ್ತು. ಹಿಂಗೆ ಹಿಂಗೆ ಲೆಫ್ಟ್ ಲೆಫ್ಟ್. श्री रुद्रमावाहयामि भगव्यादस्य सर्वश्चानृतश्चाधिकपाद अहिर्वर्णप्रतिशोभो महेश्वरान् स्थाणुर्भवश्च कापाले रुद्रा एकादश स्मृताः. ಗೈಸ್ ನೋಡಿ, ಇದೇನೆ ಚೌಡಿ ದೇವರು ಇರೋ ಸನ್ನಿಧಿ. ಇವತ್ತು ನಾವೆಲ್ಲರೂ ಪೂಜೆಗೆ ಅಂತ ಬಂದಿರೋದು ಇಲ್ಲಿಗೇನೆ. ಸೊ ಇಲ್ಲಿ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರೆ. ಎಲ್ಲ ಮಾತಾಡ್ಕೊಂಡಿರ್ತಾರೆ ಅಥವಾ ನಕ್ಷತ್ರ ತಿಥಿ ಮುಖಾಂತರ ಏನದು ಇದೆ ಡೇಟ್ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಪೂಜೆನ ಇಟ್ಕೊತಾರೆ. ಸೊ ಇವತ್ತಿನ ದಿನ ಪೂಜೆ ಇದೆ. ತುಂಬ ಜನ ಎಲ್ಲ ಬರ್ತಾರೆ ಬೇರೆ ಊರಿಂದ ಎಲ್ಲ. ಸೊ ಗೊತ್ತಾಗುತ್ತೆ ಅವರಿಗೆಲ್ಲ, ಮೋಸ್ಟ್ಲಿ ಕೇಳಿ ಫೋನ್ ಮಾಡಿ ತಿಳ್ಕೊತಾರೋ ಅಥವಾ ಇದು ಹೆಂಗೆ ಕಮ್ಯುನಿಕೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಏನು ಕ್ಯಾಲೆಂಡರಲ್ಲಿರಲ್ಲ, ಇವರೇ ಡಿಸೈಡ್ ಮಾಡ್ಕೊಳ್ಳೋ. ಗೈಸ್ ನೋಡಿ, ಯೆಲ್ಲೋ ಕಲರ್ ಕೇಸರಿ ಬಾತ್ ಇದೆಯಲ್ಲ, ಇದನ್ನೇ ನಾವು ಮಾಡಿಸಿದ್ದು ನಮ್ಮ ಮನೆಯಿಂದ. ಇನ್ನು ಬೇರೆ ಸ್ವೀಟ್ಸ್ ಎಲ್ಲ ಇದೆಯಲ್ಲ, ಅದು ಬೇರೆ ಭಕ್ತಾದಿಗಳು ಮಾಡಿಸಿರೋದು. ಸೊ ಎಲ್ರಿಗೂ ಅವ್ರವ್ರ ಇಷ್ಟ ಬಂದಷ್ಟು ಪ್ರಮಾಣದಲ್ಲಿ ಇಷ್ಟ ಬಂದಷ್ಟು ಮಾಡ್ತಾರೆ, ಕೈಲಾದಷ್ಟು ಮಾಡ್ತಾರೆ. ಸೊ ನಾವೀಗ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವು. ಗೈಸ್ ಅಲ್ಲಂತೂ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಮಗ. ಅಲ್ಲಿ ಪಪ್ಪ ಇದ್ದಾನೆ ಅಂತ. ಅವ್ರ ಪಪ್ಪ ನೋಡಿದ್ರೆ ಅಲ್ಲೇ ಇದ್ದ ಗೈಸ್. ಸೊ ಹಾಗಾಗಿ ಏನು ಸರಿ ಕ್ಯಾಪ್ಚರೇ ಮಾಡಲಿಲ್ಲ ಗೈಸ್. ಏನೋ ನನಗೆ ಎಷ್ಟು ಬೇಕಲ್ಲ ಅಷ್ಟು ಅಲ್ಪ ಸ್ವಲ್ಪ ಕದ್ದು ಕ್ಯಾಪ್ಚರ್ ಮಾಡಿಕೊಂಡು ಈಗ ಮನೆ ಕಡೆಗೆ ಬಂದೆ. ಈ ಚಿಂಟು ರಜ್ಜಿಗೆ ಮಗ ಅಂದರೆ ಅದೇನು ಪ್ರೀತಿನೋ ಏನು ಕತೆನೋ, ಬಂದ ತಕ್ಷಣ ಮಗುಂಗೆ ಆಮ್ಲೆಟ್ ಮಾಡಿ ಊಟ ಇಕ್ಕೋದೇನು ಗೈಸ್. ನಾವು ಸಹ ಈಗಲೇ ಬಂದಿರೋದು, ನಿಧಾನಕ್ಕೆ ಮಾಡೋಣ ಅಂತ ಅರ್ಜೆಂಟ್ ಏನು ಅಂದರೆ ಇಲ್ಲ ಅವ್ರಿಗಂತೂ ಮಗ ಊಟ ಮಾಡಿಬಿಡ್ಬೇಕು. ಸೊ ಪುಣ್ಯ ಮಾಡಿದ್ದಾನೆ ಅನಿಸುತ್ತೆ ಚಿಂಟು ಅವ್ರ ಪಪ್ಪ ಗೈಸ್. ಈಗ ಟೈಮ್ ಬಂದು 5 ಗಂಟೆ. ಇವಾಗ ಬಂದೆ ಬಟ್ಟೆ ಒಗೆಯೋಕ್ಕೆ. ಮೇಯ್ನ್ ವ್ಲಾಗ್ ಯೂಟ್ಯೂಬ್ಗೆ ವ್ಲಾಗ್ ಅಪ್ಡೇಟ್ ಮಾಡಿಲ್ಲ ಇವತ್ತು, ಬಿಕಾಸ್ ಬ್ಯುಸಿ ಆದೆ. ಅಲ್ಲೋಗೋದು ಇಲ್ಲೋಗೋದು ಟೆಂಪಲ್ ಹೋಗೋದು, ಮತ್ತು ಚಿಂಟು ಪಪ್ಪ ಬೇರೆ ಮನೇಲೇ ಇದ್ದಾನೆ, ದೇವಸ್ಥಾನದಿಂದ ಮನೆಗೆ ಬಂದ. ಹಾಗಾಗಿ ನನಗೆ ವ್ಲಾಗ್ ಎಡಿಟ್ ಮಾಡೋಕ್ಕಾಗಿಲ್ಲ. ಮಿನಿ ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ ಇವತ್ತಿಂದನ. ಸೊ ಇನ್ಸ್ಟಾಗ್ರಾಮ್ದು ಪುಟ್ಟದಲ್ಲ, ಮಿನಿ ಅಲ್ಲ, ಹಾಗಾಗಿ ಮಾಡಿಬಿಡ್ಬೋದು. ಸೊ ಅದನ್ನು ಮಾಡಿ ಹಾಕಿದ್ದೀನಿ ಅಷ್ಟೇ ಗೈಸ್. ಈಗ ಬಟ್ಟೆ ಒಗೆಯೋಕ್ಕೆ ಬಂದೆ. ಒಂದು ಬಕೆಟ್ ಬಟ್ಟೆ ಇದೆ, ಒಗಿಬೇಕು. ಬನ್ನಿ ಒಗ್ಯೋಣ. ಬಟ್ಟೆ ಒಗೆದಾದ್ಮೇಲೆ ಸಿಗ್ತೀನಿ, ಎಷ್ಟು ಬಟ್ಟೆ ಒಗೆದಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ಗೈಸ್ ಬಟ್ಟೆ ಒಗೆದಾಯಿತು, ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗೆದಿದ್ದೀನಿ ಅಂತ. ನೋಡಿ ಇಷ್ಟು ಬಟ್ಟೆ ಅಲ್ಲಿ ಬಿಳಿ ಕೋಳಿ ನೋಡಿ ಗೈಸ್, ಇಷ್ಟು ಬಟ್ಟೆ ಒಗೆದಿದ್ದೀನಿ. ಬನ್ನಿ ಹೋಗೋಣ. ಈಗ ಟೈಮ್ ಬಂದು 5:45 6 ಗಂಟೆ ಆಗಿದೆ. ನಮ್ಮ ಚಿಂಟು ಪಾಪ ಒಬ್ಬನೇ ಇರ್ತಾನೆ, ಅವನಿಗೆ ಹೋಗಿ ಏನು ಅಂತ ಕೇಳಿ ಸ್ನ್ಯಾಕ್ಸ್ ಮಾಡಿಕೊಡೋಣ. ಗೈಸ್ ನಮ್ಮ ಅಕ್ಕ ಕ್ಯಾಶಿಯೋ ಬೇಕು ಅಂತ ಇದ್ಲು. ಇವನ್ ನಮ್ಮಮ್ಮ ಸಹ ಹೇಳಿದರು ನೆಕ್ಸ್ಟ್ ಟೈಮ್ ಬರುವಾಗ ಕ್ಯಾಶಿಯೋ ತೊಗೊಬಾ ಅಂತ. ಹಾಗಾಗಿ ಕ್ಯಾಶಿಯೋ ತೊಗೊಂಡೋಗೋಣ ಅಂತ ಇಲ್ಲಿ ಫ್ಯಾಕ್ಟ್ರಿಗೆ ಬಂದಿದ್ದೀನಿ.
ಸೊ ನೋಡಿ ಇಷ್ಟು ಕ್ಯಾಶ್ಯೋ ತೊಗೊಂಡೆ, ಮೇ ಬಿ 1.25 kg 2 kg ಅಷ್ಟು ತೊಗೊಂಡಿದ್ದೀನಿ. ಸೊ ತೊಗೊಂಡು ಮನೆಗೆ ಹೋದೆ. ಆ್ಯಂಡ್ ನಾನು ಬೆಳಗ್ಗೆ ಪ್ರಸಾದನೇ ತಿಂದಿರಲಿಲ್ಲ, ಎತ್ತಾಕೊಂಡು ಡೈರೆಕ್ಟ್ ಮನೆಗೆ ಬಂದುಬಿಟ್ಟೆ. ಆಮೇಲೆ ಟೈಮೇ ಸಿಗಲಿಲ್ಲ, ಬರೀ ಕೆಲಸ. ಹಾಗಾಗಿ ಇವಾಗ ಪ್ರಸಾದನ ತಿಂತಾ ಇದ್ದೀನಿ ಮನೆಗೆ ಬಂದುಬಿಟ್ಟು ಆರಾಮಾಗಿ ಕುತ್ಕೊಂಡು. ಮನೆಗೆ ಚಿಂಟವ್ರ ಅಜ್ಜಿ ತಂಗಿ ಸಹ ಬಂದಿದ್ದರು. ಹಂಗಾಗಿ ಅವ್ರಿಗೂ ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ನಾನು ಸ್ವಲ್ಪ ಪ್ರಸಾದನ ತಿಂತಾ ಕೂತಿದ್ದೀನಿ. ಮೋಸ್ಟ್ಲಿ ನಮ್ಮ ಮನೇಲೇ ಅನಿಸುತ್ತೆ ಗೈಸ್, ಇಷ್ಟೊಂದು ಕೆಲಸ ಇರುತ್ತೆ. ಇಬ್ಬರೂ ಎಷ್ಟು ಕೆಲಸ ಮಾಡ್ತೀವಿ. ಚಿಂಟವ್ರ ಅಜ್ಜಿನೂ ಮಾಡ್ತಾನೆ ಇರ್ತಾರೆ, ನಾನು ಮಾಡ್ತಾನೆ ಇರ್ತೀನಿ. ಆದರೂ ಸಹ ಕೆಲಸ ಮುಗಿಯಲ್ಲ. ನಾವೇ ಅದೇ ಬಿದ್ದಿರಲಿ ಅಂದ್ಬಿಟ್ಟು ಮಲ್ಕೋಬೇಕು ಅಷ್ಟೇ ನೋಡಿ. ಗೈಸ್ ಬನ್ನಿ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ಮಾಡ್ಕೊಡೋಣ. ಡೋಂಟ್ ಓಪನ್, ಟೈಮ್ ಇಲ್ಲ, ಬೇಡ ಟೈಮ್ ಇಲ್ಲ. What did you put in it? What did you put in it? ತಿನ್ನು ಗೊತ್ತಾಗುತ್ತೆ. I thought you were making some. ಅದು ಮಾಡ್ಕೊಡ್ತೀನಿ, ಇದು ಇತ್ತು ಮಾಡ್ತಾ ಇದ್ದೀನಿ. ಯಾಕೆ ಹಿಂಗೆ ಆಡ್ತೀಯಾ? You have chicken in it. ನೋ. Veg. ಯಾ Potato stuff. Gova. ಸಮೋಸ. ಗೈಸ್ ಮೊನ್ನೆ ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದ್ದೆ, ನೆನಪಿದ್ಯಾ? ಸೊ ಅದ್ರದ್ದು ಸ್ವಲ್ಪ ಇಟ್ಟಿತ್ತು ಆಯಿತಾ. ಆಮೇಲೆ ಅವತ್ತಿನ ಹಿಂದಿನ ದಿನ ದೋಸೆ ಮತ್ತು ಒಡಿಯೋಕೋಲ್ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ. ಸೊ ಅದರಲ್ಲಿ ಆಲೂಗೆಡ್ಡೆ ಪಲ್ಯ ಮಿಕ್ಕಿತ್ತು, ಅದನ್ನು ಇಟ್ಟಿದ್ದೆ. ಇವತ್ತೇನು ಮಾಡಿದೆ ಗೊತ್ತಾ, ಆ ಪೂರಿ ಹಿಟ್ಟು ಮತ್ತು ಆಲೂಗೆಡ್ಡೆ ಪಲ್ಯ ಎರಡನ್ನೂ ಜಾಯಿನ್ ಮಾಡಿ ಸಮೋಸ ಮಾಡಿಬಿಟ್ಟೆ ಗೈಸ್. ಸಖತ್ತಾಗಿತ್ತು. ನನ್ನ ಮಗನೂ ಚೆನ್ನಾಗಿದೆ ಅಂದ್ಬಿಟ್ಟು ತಿಂದೇ ಬಿಟ್ಟ ಗೈಸ್. ಮಧ್ಯದಲ್ಲಿ ನನಗೊಂದು ಕಾಲ್ ಬಂತ, ನಾನು ಅದರಲ್ಲಿ ಬ್ಯುಸಿ ಆಗೋದೆ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಚಿಂಟು ಚೆನ್ನಾಗಿ ತಿನ್ಕೊಂಡ. ಆಮೇಲೆ ಸ್ವಲ್ಪ ಕಬಾಬ್ ಇತ್ತು, ಮೊನ್ನೆ ಮಾಡಿದ್ದೆ ಅಲ್ಲ ಕಬಾಬು, ಅದು ಸಹ ಸ್ವಲ್ಪ ಇತ್ತು, ಕಬಾಬ್ ವಿತ್ ಮಸಾಲ. ಸೊ ಅದನ್ನು ಸಹ ಎಣ್ಣೆಗೆ ಹಾಕ್ಕೊಟ್ಟೆ. ನೋಡಿ ಇವಾಗ ತಿಂತಾ ಇದ್ದಾನೆ. ಕಬಾಬು ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಸಮೋಸನೂ ಅಷ್ಟೇ ಗೈಸ್, ಸೂಪರಾಗಿತ್ತು ನಿಜಕ್ಕೂ. ನಾನು ಒಂದೇ ತಿಂದಿದ್ದು, ಮಿಕ್ಕಿದ್ದೆಲ್ಲ ಇವನೇ ತಿನ್ಕೊಂಡ. ಏನು ಸಿಮಿ ಹೊರಗೋಗ್ತೀಯಾ? ಬಾ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಬನ್ನಿ ಗೈಸ್ ಫ್ರೂಟ್ಸ್ ಕೊಡೋಣ. ಫ್ರೂಟ್ಸ್ ಕೊಟ್ಟಿಲ್ಲ ಅಂದರೆ ಆಗತ್ತಾ ಅಣ್ಣ ಬಾಂಡಿಗೆ? ಇವತ್ತು ಏನು ಕೊಡ್ತಾ ಇದ್ದೀನಿ, ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು ಮತ್ತು ಸಪೋಟೊ ನೋಡಿ ಎಷ್ಟು ಕ್ಲೀನಾಗಿ ಎಡ್ದಿದ್ದೀನಿ ಮೇಲ್ಗಡೆ ಎಲ್ಲ. ಈವನ್ ಕಲ್ಲಂಗಡಿ ಹಣ್ಣಲ್ಲೂ ಬೀಜ ಎಲ್ಲ ತೆಗ್ದಿದ್ದೀನಿ. ದ್ರಾಕ್ಷಿಗೆ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ಸೊ ನೋಡಿ ಇದಿಷ್ಟು ಇವತ್ತು ಅವನಿಗೆ ಫ್ರೂಟ್ಸ್ ಕೊಡ್ತಾ ಇದ್ದೀನಿ. ಎಷ್ಟು ಪುಣ್ಯ ಮಾಡಿದ್ದಾನೆ ಅಲ್ಲ ನನ್ನ ಗಂಡ. ಯಾರಿಗುಂಟು ಯಾರಿಗಿಲ್ಲ. ಬನ್ನಿ ಇದನ್ನ ಇಟ್ಬಿಟ್ಟು ನಾನು ಹೋಗಿ ಮಲ್ಕೋತೀನಿ ಗೈಸ್. ಅವ್ನು ಬರೋ ತನಕ ನನಗೆ ಕಾಯೋಕ್ಕಾಗಲ್ಲ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.